ಕಂಟಿನ್ಯೂ. ಮತ್ತೊಮ್ಮೆ ಇದೇ ತಂಡ ಮತ್ತೊಮ್ಮೆ ಸೇರ್ಲಿ, ಮತ್ತೆ ಇದೇ ತರ ಸಿನಿಮಾ ಮಾಡ್ಲಿ, ಮತ್ತೊಮ್ಮೆ ಎಲ್ಲ ಇದೇ ರೀತಿ ಸೇರ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಅಫ್ಕೋರ್ಸ್ ಶಿವಣ್ಣ ಅವ್ರು ಇಷ್ಟೊತ್ತು ಮುಂದೆ ಕೂತಿದ್ರು, ರಚಿತಾ ರಾಮ್ ಅವ್ರು ಬರೋಕ್ಕೂ ವಾಪಸ್ ಗೀತಾ ಕಾತರ ಹೊರಟೋದ್ರು. ಯಾಕೆ ರಚಿತಾ ಹಿಂಗೆಲ್ಲ ಮಾಡ್ತೀರಾ? ಇಷ್ಟೊಂದು ಖುಷಿಯಾಗಿ ಮುಂದೆ ಕೂತಿದ್ರು, ಅವ್ರು ಟೆನ್ಷನ್ ಆಗೋಯ್ತು ಅವರಿಗೆ. ಹಿಂದೆಯಿಂದನೇ ಒಂದು SMS ಕಳಿಸಿದ್ರು, ಗೀತಕ್ಕ ಏನ್ ಮಾಡ್ತಾ ಇದೀರಾ ಮುಂದೆ ಅಂತ, ಹಿಂದೆ ಹೊರಡೋದು. ಇಲ್ಲ, ಶಿವಣ್ಣ ಬಹಳ ಬೇಗ ಎಲ್ಲ ಗ್ರೀಟ್ ಮಾಡ್ಬಿಡ್ತಾರೆ. ಥ್ಯಾಂಕ್ ಯು ಆಲ್ ಆಫ್ ಯು ಅಂಡ್ ಇಟ್ಸ್ ವಂಡರ್ಫುಲ್. ರಾಜ್ಕುಮಾರ್ ಟೀಮ್ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾ ಮಾಡ್ಲಿ ಅಂತ ಕರ್ಸಿದಕ್ಕೊಮ್ಮೆ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದಂತಹ ಪ್ರಕಾಶ್ ರಾಯ್, ಈ ಸಿನಿಮಾದ ಸಕ್ಸಸ್ ಜವಾಬ್ದಾರಿಯಿಂದ, ಒಳ್ಳೆಯ ಯೋಚನೆಗಳಿಂದ, ಒಳ್ಳೆಯ ಭಾವನೆಗಳಿಂದ ಸಿನಿಮಾವನ್ನು ಬರೆದಂತಹ ಸಂತೋಷ್ ನನ್ನ ಮೊದಲು ಥ್ಯಾಂಕ್ಸು. ಈ ತರದ ಸಿನಿಮಾನವನ್ನು ನಿರ್ಮಾಣ ಮಾಡೋರಿಗೆ ಮತ್ತು ಈ ತರದ ಸಿನಿಮಾಗಳ ಮೂಲಕ ಕೂಡ ನಾನು ಎಷ್ಟೇ ದೊಡ್ಡ ಸ್ಟಾರ್ ಆದರೂ ಗುರುತಿಸ್ಕೊಳ್ತೀನಿ ಅಂತಹ ಅದ್ಭುತವಾದ ಮನಸ್ಸು ಪುನೀತರು. ಇದು ಎಲ್ಲರಿಗಿಂತ ಹೆಚ್ಚು ಇಂತಹ ಸಿನಿಮಾಗಳನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ಎತ್ತಿದಾಗ ನಿಮ್ಮೆಲ್ಲರೂ ದೊಡ್ಡ ಮನಸ್ಸು. ಇದನ್ನ ನೋಡ್ತಿದ್ದಾಗ ಜವಾಬ್ದಾರಿ ಹೆಚ್ಚಾಗಿದೆ ಸಂತೋಷ್, ಹೆಚ್ಚಾಗ್ತಾ ಇದೆ ಪುನೀತ್. ಜನ ಹೇಳ್ತಿದ್ದಾರೆ ನಮಗೆ ಈ ಪಿಕ್ಚರ್ ಅಲ್ಲಿ ಆಲ್ ಸ್ಟಾರ್ಸ್, ಆಲ್ ದಿ ಆರ್ಟಿಸ್ಟ್ ಹ್ಯಾವ್ ಗಾಟ್ ದೇರ್ ಓನ್ ಸ್ಪೇಸ್. ಆ ಸ್ಪೇಸ್ ಅಲ್ಲಿ ಒಂದು ಮೆಸೇಜ್ ಇದೆ. ಆ ಮೆಸೇಜ್ ತುಂಬಾ ಚೆನ್ನಾಗಿದೆ ಪಿಕ್ಚರ್. ಥ್ಯಾಂಕ್ ಯು. ಇಲ್ಲಿ ದ ವೆರಿ ಬ್ಯೂಟಿಫುಲ್ ಯೂ ಟರ್ನ್, ನಮ್ಮ ಕನ್ನಡ ಚಲನಚಿತ್ರರಂಗಕ್ಕೆ ಯೂ ಟರ್ನ್ ಕೊಟ್ಟಂತಹ ವೆರಿ ಟ್ಯಾಲೆಂಟೆಡ್ ಆಕ್ಟ್ರೆಸ್ ಶ್ರದ್ಧಾ ಶ್ರೀನಾಥ್ ಅವರಿದ್ದಾರೆ. ಸೊ ಐ ರಿಕ್ವೆಸ್ಟ್ ಶ್ರದ್ಧಾ ಶ್ರೀನಾಥ್ ಟು ಪ್ಲೀಸ್ ಕಮ್ ಆನ್ ಸ್ಟೇಜ್. ಹಾಗೇನೆ ನಮ್ಮ ಸ್ಯಾಂಡಲ್ವುಡ್ ನ ಡಿಂಪಲ್ ಕ್ವೀನ್ ರಚಿತಾ ರಾಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಹೈ ಗಾರ್ಜಸ್ ರಚಿತಾ ರಾಮ್. ರಾಜ್ಕುಮಾರ 100 ಡೇಸ್, ನೀವು ಪುನೀತ್ ಸರ್ ಜೊತೆ ಆಕ್ಟ್ ಮಾಡಿದಿರ, ಒಂದು ಬ್ಯೂಟಿಫುಲ್ ಸಿನಿಮಾ. ಸೊ ಹೇಳಿ ಪುನೀತ್ ಸರ್ ಬಗ್ಗೆ, ರಾಜ್ಕುಮಾರ ಸಕ್ಸಸ್ ಬಗ್ಗೆ. ಕಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈರ್ ಟೀಮ್. ಈ ಒಂದು 100 ಡೇಸ್ ಸಿನಿಮಾನ ಅಪ್ಪು ಸರ್ ಇಂದ ನಮಗೆ ಬಂದಿದೆ. ಸೊ ಸಿನಿಮಾನ ಅಪ್ಪು ಸರ್ ಇಂದ ನಮಗೆ ಬಂದಿದೆ. ಸೊ ಫೀಲಿಂಗ್ ಸೋ ಹ್ಯಾಪಿ ಟು ಬಿ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ಥ್ಯಾಂಕ್ಸ್ ಟು ಸಂತೋಷ್ ಆನಂದ್ರಮ್ ಆಸ್ ವೆಲ್ ದ ಹೊಂಬಾಳೆ ಟೀಮ್ಗೆ. ಹೀಗೆ ಒಳ್ಳೊಳ್ಳೆ ಸಿನಿಮಾ ಕೊಡಿ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. Congratulations to the entire team. Karthik sir, thank you for inviting me. ಒಂದು ಸೂಪರ್ ಸ್ಟಾರ್ ಫಿಲ್ಮ್ ಅಲ್ಲಿ ಬರೀ ಮಾಸ್ ಇಲ್ಲದೆ ಒಂದು ಲೈಕ್ ಬ್ಯೂಟಿಫುಲ್ ವ್ಯಾಲ್ಯೂಸ್ ಆಫ್ ಫ್ಯಾಮಿಲಿ, ಅಣ್ಣವರು, ನಾಸ್ಟಾಲ್ಜಿಯಾ ಇದೆಲ್ಲ ಇಟ್ಕೊಂಡು ಅಫ್ ಕೋರ್ಸ್ ದ ಫಿಲ್ಮ್ ಹ್ಯಾಸ್ ಟು ಬಿ ಅ ಸೂಪರ್ ಸಕ್ಸಸ್. ಅಶ್ವಥ್ ನಾರಾಯಣ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬಂದು ಒಂದು ಪ್ರೀತಿಯ ಕಾಣಿಕೆಯನ್ನು ನೀಡಬೇಕು ಪ್ಲೀಸ್. ಹುಡುಗಿ ಸುಮ್ಮನೆ ಇದ್ರು ಏನು ಅಂದಂತಾಗಿ. ಆ ರಾಜ್ಕುಮಾರ ನಾಡ ನುಡಿ ಅಂತ ಬಂದಾಗ ಶುರುವಾಗಿದೆ. ಅಷ್ಟೇ ಅಲ್ಲ, ಅದು ನಿಜ ಹೌದು ಅನ್ನೋದಕ್ಕೆ ರಚಿತಾ ಲೇಟೆಸ್ಟ್ ಫೋಟೋ ಶೂಟ್ ಸಾಕ್ಷಿಯಾಗಿದೆ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ರಚಿತಾ ರಾಮ್ ಹೊಸ ಲುಕ್ ಫೋಟೋ ಶೂಟ್. ಹೊಸ ಸಿನಿಮಾ ಲುಕ್ ಟೆಸ್ಟ್ಗೆ ರಚಿತಾ ಪೋಸ್. ರೀಸೆಂಟ್ ಆಗಿ ಭರ್ಜರಿ ಶೂಟಿಂಗ್ ಮುಗಿಸಿರೋ ರಚಿತಾ ರಾಮ್ ಈಗ ಹೊಸ ಸಿನಿಮಾ ಮೂಡ್ನಲ್ಲಿದ್ದಾರೆ. ಅದಕ್ಕಾಗಿ ಈ ಹೊಸ ಫೋಟೋ ಶೂಟ್ ನ ಕೂಡ ಮಾಡಿಸಿದ್ದಾರೆ. ಗೆಳೆದ ದಿವಾನ್ ಛಾಯಾಗ್ರಹಣದಲ್ಲಿ ರಚಿತಾ ಜಸ್ಟ್ ಲುಕ್ ಟೆಸ್ಟ್ಗೆ ಅಂತ ಸ್ಟುಡಿಯೋದಲ್ಲಿ ಹೀಗೆ ಕ್ಲಾಸಿ ಪೋಸ್ ಕೊಟ್ಟು ಫೋಟೋ ಕ್ಲಿಕ್ಕಿಸಿಕೊಂಡಿದ್ದಾರೆ. ಟಾಲಿವುಡ್ಗೆ ಹಾರದಿದ್ದಾರ ರಚಿತಾ ರಾಮ್. ಸ್ಯಾಂಡಲ್ವುಡ್ ಸ್ಟಾರ್ ಹೀರೋಯಿನ್ಗೆ ಬಿಗ್ ಆಫರ್. ಸ್ಯಾಂಡಲ್ವುಡ್ ಅಂಗಳದಲ್ಲಿ ಪುನೀತ್, ಸುದೀಪ್, ದರ್ಶನ್, ಶ್ರೀಮುರಳಿ, ಗಣೇಶ್ ಹೀಗೆ ದೊಡ್ಡ ಸ್ಟಾರ್ ನಟರೊಂದಿಗೆ ಅಭಿನಯಿಸ್ತಾ ಬಂದಿರೋ ರಚಿತಾ ರಾಮ್ಗೆ ಇದೀಗ ಪರಭಾಷೆಯಿಂದ ಬಂಪರ್ ಆಫರ್ ಬಂದಿದೆ. ಹೌದು, ಕನ್ನಡದ ಡಿಂಪಲ್ ಕ್ವೀನ್
ಆಗಿದೆ. ಅದೇ ಸಿನಿಮಾಗಾಗಿ ರಚಿತಾ ಈ ಫೋಟೋ ಶೂಟ್ ಮಾಡಿಸಿದ್ದಾರೆ ಎನ್ನಲಾಗಿದೆ. ಅದೇ ಇದು ಜಸ್ಟ್ ಟೆಸ್ಟ್ ಶೂಟ್ ಅಷ್ಟೇ. ಸದ್ಯದಲ್ಲಿ ರಚಿತಾ ಇನ್ನೊಂದು ಫೋಟೋ ಶೂಟ್ ಇಟ್ಕೊಂಡಿದ್ದು ಅದನ್ನ ಔಟ್ಡೋರ್ ನಲ್ಲಿ ಮಾಡಲಾಗುತ್ತದೆ. ಅದು ಆದ ಮೇಲೆ ರಚಿತಾ ಮುಂದಿನ ಯೋಚನೆಗಳೇನು ಅನ್ನೋದನ್ನ ಹೇಳಿದ್ದಾರಂತೆ. ಕನ್ನಡದಲ್ಲಿ ದೊಡ್ಡ ಹೀರೋಯಿನ್ಗಳಾಗಿ ಮಿಂಚಿ ಪರಭಾಷೆಯಲ್ಲೂ ತಮ್ಮ ಛಾಪನ್ನೊತ್ತಿದ ನಟರ ಹಾದಿಗೆ ರಚಿತಾ ಹೆಜ್ಜೆ ಇಟ್ಟಿದ್ದಾರೆ. ಈ ಹಾದಿಯಲ್ಲಿ ಕನ್ನಡದಂತೆ ಅದು ತಮ್ಮ ಟ್ಯಾಲೆಂಟ್ ನ